ಹೊತ್ತಿಗೆ ಬರ್ಲಿಕ್ಕಂದ್ರೆ ನನ್ನ ಜೀವ ಹೋಗ್ಬಿಡ್ತಿತ್ತಪ್ಪ. ನನಗೆ ನೀಲ ಫೋನ್ ಹಚ್ಚಿದ್ಲ, ಅಕ್ಕನ ದವಾಖಾನಿಗೆ ಕರ್ಕೊಂಡು ಹೋಗ್ರಿ ನಾ ಬರ್ತೀನಿ ಅಂತೇಳಿ. ನನಗರಿ ಏನು ಗೊತ್ತಿತ್ತ ನಿನಗೆ ಆರಾಮಿಲ್ಲ ಅಂತೇಳಿ. ಆಕೆ ಹೇಳಿಂದ ಗೊತ್ತಾತ್ ನನಗೆ. ಅಕ್ಕ ಹೆಂಗದಿ? ನಿನಗೆ ಮಕ ತೋರ್ಸಕ್ ನನಗೆ ನಾಚಿಕೆ ಬರಕತ್ತೈತಿ. ನಿನಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ನಾನು. ಇದೆಲ್ಲ ಯಾಕೆ ಮಾತಾಡ್ತೀವ ನಿನ್ನ? ಈಗ ಹೆಂಗದಿ ಅಕ್ಕ? ಡಾಕ್ಟರ್ ಆಪರೇಷನ್ ಯಾವ ಮಾಡ್ತೀನಿ ಅಂದ್ರೆ ಅಣ್ಣ? ಅವರೆಲ್ಲ ಈಗ ಮಾಡ್ತೀನಿ ಅಂದ್ರೆ ನಾನು ವೈನಿಗೆ ಅಂದೆ, ಇಲ್ಲ ನೀಲೋ ಬರೋ ಮಟ್ಟ ನಾನು ಆಪ್ರೇಷನ್ ಮಾಡಿಸ್ಕೊಳಂಗಿಲ್ಲ ಅಂತ ಅಂದ್ರೆ ವೈನಿ ಅದಕ್ಕೆ ನೀವು ಬರೋ ಮಟ್ಟ ದಾರಿ ಕಾಯಕತ್ತಿದ್ದೀವಿ ನೋಡು. ಇನ್ನು ಸಂಜೆ ಮುಂದೆ ಮಾಡ್ಬೋದು. ಅಕ್ಕ ಹೆದರಕ್ಕೆ ಹೋಗ್ಬೇಡ, ಏನೂ ಆಗಂಗಿಲ್ಲ. ನಮ್ಮ ತಂಗಿಗೆ ನಾ ಎಷ್ಟು ಅನ್ಯಾಯ ಮಾಡಿದ್ನವ ಅಂದಲೇ ಆ ದೇವ್ರು ನನಗೆ ಇಂಥ ಶಿಕ್ಷೆ ಕೊಟ್ಟು ನಾನು. ನೀವು ಅಕ್ಕ ಹಂಗತಿ ಅನ್ನಕ್ಕೆ ಹೋಗ್ಬಿಡವ. ನನಗೆ ನಿನ್ನ ಬಿಟ್ರೆ ಯಾರದಾರ ಹೇಳ? ನೋಡಕ್ಕ ಕಳ್ಳ ಸಂಬಂಧಿದ ಅದೇನ ಅಂತಲ್ಲ, ಕಳ್ಳಿಗೆ ನಾಚಿಗಿಲ್ಲ ಅಂತ. ಅಕ್ಕ ತಂಗಿ ಸಂಬಂಧ ಬಿಡುಗಡೆ ಆಗತ್ತ. ನೀ ಅಕ್ಕ ನಿನಗೇನಾರ ತ್ರಾಸ ಆತಂದ್ರೆ ನೀ ಇಲ್ಲಿಗೆ ತ್ರಾಸ ಆಗುತ್ತೆ. ನಿನಗೇನಾರ ತ್ರಾಸ ಆತಂದ್ರೆ ನಿನಗೂ ತ್ರಾಸ ಆಗಂಗಿಲ್ಲ ಅಕ್ಕ. ಇಲ್ಲವ ಎಷ್ಟೋ ಸಲ ಅನ್ಕೊಂಡಿನಿ ನಮ್ಮ ಮನಸ್ಸಿನಾಗ ಈಗ ಚಂದಗಿರಬಾರ್ದು ಅಂತೇಳಿ. ನಾನು ಕಟ್ಟಿಗೆ ಬಾಳಿದೀನಿ ಪರವ. ನಾ ಎಂದು ನಮ್ಮ ತಂಗಿಗೆ ಒಳ್ಳೆದು ಬಯಸಲಿಲ್ಲ. ಯಾಕೆ ಆಳಕ್ ಹೋಗ್ಬೇಡ, ಮತ್ತೆ ಆಯಸ್ ಮಾಡ್ಕೊಳಕ್ ಹೋಗ್ಬೇಡ. ಹಿಂದಿನ ತೆಗೆದು ಈಗ ಯಾಕೆ ಮಾತಾಡ್ತಿ? ಸುಮ್ಮ ಆಗ್ಬಿಡು, ನಿನಗೇನು ಆಗಂಗಿಲ್ಲ, ಆರಾಮಕ್ಕೆ. ನೀನು ಹಿಂದೆ ಅದೀನಿ. ದವಾಖಾನೆ ಖರ್ಚು ಅಮ್ಮರು ಎಲ್ಲ ಕೊಡ್ತೀನಿ ಅಂತ ಯಾರು ಚಿಂತೆ ಮಾಡಕ್ ಹೋಗ್ಬಿಡಿ ಅಕ್ಕ. ನೀ ಯಾವುದು ಮನಸ್ಸಿನಾಗ ಇಟ್ಕೊಂಡಿಲ್ಲಲ್ಲ. ನಾನು ನಿನಗೆ ಎಷ್ಟು ಅನ್ಯಾಯ ಮಾಡಿದ್ನಿಲೆ. ನಾ ಭಾಳ ದೊಡ್ಡ ತಪ್ಪು ಮಾಡಿದೆ. ನಾ ಪಾಪಿಲೇ ಪಾಪಿ. ಅಕ್ಕ ಆಯಸ್ ಮಾಡ್ಕೋಬೇಡ, ಸುಮ್ಮನೆ ಇರು, ಹಾಳಾಕ್ ಹೋಗ್ಬೇಡ. ಏನು ಅದನ್ನ ಹಿಂದಿಂದ ಏನು ತೆಗೆದು ಹತ್ರ ಆಗಿದ್ದು ಹೊಳೆ ಬರ್ತತನ. ಮುಂದೆ ಏನು ಆಗ್ಬೇಕು ಅದನ್ನು ನೋಡುನು. ಹಾಳಾಕ್ ಹೋಗ್ಬೇಡಿ ಅಕ್ಕ. ಇಲ್ಲಿ ಪಾರವ ಒಂದ ದಿನ ನಮ್ಮ ತಂಗಿ ಮನಸ್ಸು ನಾ ಅರ್ಥ ಮಾಡ್ಕೊಲಿಲ್ಲ. ಕಡಗರ ಗತಿ ನಡ್ಕೊಂಡೆವ. ನಮ್ಮಪ್ಪ ನಮ್ಮ ಸತ್ಯಂದ ಈಗಿನ ಭಾಳ ಉರಿಸ್ಕೊಂಡ್ಬಿಟ್ಟೆ ನಾನು. ಅಂದಲ್ಲಿನ ದೇವರು ನನಗೆ ಮಕ್ಕಳನ್ನೂ ಕೊಡಲಿಲ್ಲ. ಗಂಡ ಬಿಟ್ಟು ಹೋಗುವಂಗ ಮಾಡಿದ. ಈಗೇನು ತೂಸ ಕಾಟ ಕೊಟ್ಟಿಲ್ಲವ ನಾನು. ಅಂದಲ್ಲಿ ನನ್ನ ಜೀವನ ಹಿಂಗತಿ ಆತು. ಇಲ್ಲಿ ನಿನಗೆ ಮಾಡಿದ ಪಾಪ ನನಗೆ ಹೊಳಿತಿಲೇ ಹೊಳಿತಿ. ಅಕ್ಕ ಹಂಗತಿ ಅನ್ನಕ್ಕೆ ಹೋಗ್ಬೇಡ, ಹಿಂದಿಂದ ಮಾತಾಡಕ್ಕೆ ಹೋಗ್ಬೇಡ. ನಾ ಅದನ್ನೇನು ಮನಸ್ಸಿನಾಗ ಇಟ್ಕೊಂಡಿಲ್ಲವ. ಹಿಂದಿಂದ ಯಾವುದು ತೆಗೆದು ಅಳಕ್ಕೆ ಹೋಗ್ಬೇಡ ನೀನು. ವೈನಿ ಅಳಕ್ಕೆ ಹೋಗ್ಬೇಡ್ರಿ, ಮತ್ತು ತ್ರಾಸ ಆಗುತ್ತೆ ನಿಮಗೆ. ನೀಲ, ನೀವು ವೈನಿ ಮುಂದೆ ನಿಂತಷ್ಟು ಅವರು ತ್ರಾಸ ಮಾಡ್ಕೋತಾರೆ. ನೀವು ಹೊರಬರ್ರಿ. ಅವ್ರಿಗೆ ಡ್ರಿಪ್ಸ್ ಹಾಕ್ಯಾರ. ಅದು ಡ್ರಿಪ್ಸ್ ಮುಗಿದಿಂದ ಇಂಜೆಕ್ಷನ್ ಅವು ಟೆಸ್ಟ್ ಅದಾವು. ಟೆಸ್ಟ್ ಮಾಡಿಂದ ಆಪ್ರೇಷನ್ ಮಾಡ್ತಾರಂತ. ನೀವು ಹೊರಬರ್ರಿ. ನಮ್ಮ ಅಕ್ಕನ ಜೀವಕ್ಕೇನು ಅಪಾಯ ಇಲ್ಲ ಹೌದಿಲ್ರಿ? ನಮ್ಮ ಅಕ್ಕ ಆರಾಮ ಕಡೆ ಇಲ್ಲ. ಆಪ್ರೇಷನ್ ಮಾಡಿಸಿದ್ರೆ ಏನೂ ಆಗಂಗಿಲ್ಲ. ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಸಮಾಧಾನ ಮಾಡ್ಕೊ. ನಿಮ್ಮ ಅಕ್ಕನ ಇದ್ರಿಗೆ ನೀನ ಹಿಂಗೆ ತ್ರಾಸ ಮಾಡ್ಕೊಂಡ್ರೆ ಮತ್ತು ನಿಮ್ಮ ಅಕ್ಕನೂ ತ್ರಾಸ ಮಾಡ್ಕೋತಾಳ. ಸಮಾಧಾನ ಮಾಡ್ಕೊನಿಲ್ಲ. ನಡಿ ಅಲ್ಲಿ ಹೊರಕೊಂಡ್ರೆ ನಡ್ರಿ. ನಿಮ್ಮ ಅಕ್ಕಗೆ ನೀ ಸಾಂತ್ವನ ಹೇಳ್ಬೇಕು. ಅದು ಬಿಟ್ಟು ಆಕಿ ನೋಡಿ ನೀನ ಗುಳೋ ಅಂತ ಅಳಕತ್ರ. ಚಂದನ ಅವಿ ಹೊರಗೆ ಕರ್ಕೊಂಡು ಹೋಗು. ಇಲ್ಲ ಅಂದರೆ ಈಗ ಎದ್ಕೊಂತ ನಿಂತು ಬಿಡ್ತಾಳ. ಈಗಿನ ನೋಡಿ ವೈನಿ ಅಳಕ್ಕೆ ನಿಂದಿರ್ತಾಳ. ಹೊರಗೆ ಕರ್ಕೊಂಡು ಹೋಗವಿ. ಅಪ್ಪ ಊಟ ತಗೋ. ತಾರವ ಹೊಟ್ಟೆಂದು ಭಾಳ ಹಸ್ತಿತ್ತು. ಎಣ್ಗಾಯಿ ಹೀರಿಕಾಯಿ ಮಾಡಿರೇನ? ನಮ್ಮ ಸುಮಿತ್ರಾಗ ಭಾಳ ಇಷ್ಟ ನೋಡಿ ಎಣ್ಗಾಯಿ ಹೀರಿಕಾಯಿ ಅಂದ್ರೆ. ನೀನು ಸುಮಿತ್ರಾ ಗೋಂಗಿಂದ ಹೊರಗೆ ಬಂದೇ ಇಲ್ಲ. ಸುಮಿತ್ರಾ ಅಂದು ನಮ್ಮ ಕೊಟ್ಟು ನೋಡು ಒಂದು ಚಂಬು. ಊಟ ಉಣ್ಣಮ್ದಾಗ್ರ ಸುಮ್ಮಿರಲಿ, ನೆಮ್ಮದಿಯಿಂದ ಊಟ ಉಣ್ಣಕ್ ಬಿಡು. ನಮ್ಮ ನೆಮ್ಮದಿನ ಕಿತ್ಕೊಂಡಿಯಲ್ಲ, ಇನ್ನೇನು ನೆಮ್ಮದಿಯಿಂದ ಇರಕ್ ಕೊಡ್ಬೇಕಂತ. ನೋಡಿ ನಿಮ್ಮ ತಂಗಿ ಎಷ್ಟು ಬಿರಿಕಿದಾಳ ಅಲ್ಲ. ಈಕಿನ ಇಷ್ಟು ವರ್ಷ ಸಾಕಿ ಸಲಿವಿ ಜತನ ಮಾಡಿದ್ವಿ. ನನ್ನ ಮಗಳನ್ನ ತನ್ನ ಮಗಗೆ ತಗೊಳಕ ನಾ ಯಾಕಂದ್ಲು? ಯಾಕೆ ಹೇಳು? ಈಗ ಎಲ್ಲರೂ ಒಂದಾದ್ರಲ್ಲ, ಶ್ರೀಮಂತಿಕೆ ಅಮಲು ಬಂದ್ಬಿಡ್ತ ನಿಮ್ಮ ತಂಗಿಗೆ. ಮಗ ಆಗದಿ ಇಂಜಿನಿಯರ್ ಕಲ್ತಾನ, ನನ್ನ ಮಗ PUC ಓದ್ಯಾಳ, ಆಕಿನ ಹೆಂಗ್ ತಗೋಬೇಕು ಅಂತೇಳಿ ಮಾಡಿಲ್ಲ ನಿಮ್ಮ ತಂಗಿ. ನಾವು ಎಷ್ಟು ಉಪಕಾರ ಮಾಡಿದ್ವಿ. ಒಂದಿಟ್ರು ಉಪಕಾರ ಇಟ್ಕೊಂಡ ಉಪಕಾರ ಗೇಡಿಗೆ ನಿಮ್ಮ ತಂಗಿ. ಅಪ್ಪ ನಿಮ್ಮ ತಂಗಿ ಸಂಬಂಧನ 1 ಎಕರೆ ಹೊಲ ಖರೀದಿ ಹೆಚ್ಚಿದ್ರಿ. ಈಗ ನೋಡ ಅತ್ತಿ ಯಾಕ ನಮ್ಮ ತಂಗಿನ ತಗೋಬೇಕಿತ್ತಿಲ್ಲ ತಮ್ಮ ಮಗಗ. ಅಯ್ಯಯ್ಯಯ್ಯ ಬೀರ, ನಿಮ್ಮ ಅತ್ತಿ ನೋಡಿಲ್ಲ ಬೆನ್ನೇನು ಕೂದಲ ತೆಗೆದಂಗ ಮಾತಾಡಿ ಹೋಗ್ಬಿಟ್ಲು. ಅಗದಿ ಕಾಲಾರ್ದಂತ ಅರಿಬಿ ತಂದ್ಲ ನಮಗ. ಒಂದಿಟ್ಟು ಹಣ್ಣು ಹಂಪ್ಲ ತಂದ್ಲು, ಕಂಡಿದ್ದಿಲ್ಲ ನೋಡ್ ನಾವು. ತಂದಿಟ್ಟು ಹೋಗ್ಬಿಟ್ಲು. ದೊಡ್ಡ ಸ್ಥಾನ ತೋರಿಸಿ ಗೌಡಿಕೆ ಅಲ್ಲಿ ಇಕ್ಕಿದು, ಗೌಡಿಕೆ ತೋರಿಸಿ ಹೋಗ್ಬಿಟ್ಲು. ಹೆಂಗಾತಂದ್ರ ಕೊಟ್ಟ ಕೊಡಂಗಿ ಇಸ್ಕೊಂಡ ಈರ್ಭದ್ರ ಅಂದಂಗ ಆತು. ನಾನು ಅವಾಗ ಬಡ್ಕೊಂಡೆ, ಆಕಿಗಿಟ್ಟೆಲ್ಲ ಮಾಡ್ಬೇಡ ಅಂದ್ರ 1 ಎಕರೆ ಹೊಲ ಖರೀದಿ ಹಚ್ಚಿ ಅಗದಿ ತಂಗಿನ ದವಾಖಾನಿ ತೋರಿಸಿದಿ. ಮತ್ತ ತಮ್ದು ಒಣ ದಿಮಾಕ್ ಬಿಡಂಗೇ ಇಲ್ಲ. ಮುಗಿದು ಹೋತು. ಸಹಾಯ ಮಾಡಿದವ್ರದ್ದು ನೆನಪ ಇಟ್ಕೊಳಂಗಿಲ್ಲ ಮಂದಿ. ಅತ್ತಿ ಹಗ್ರ ಇಲ್ಲಿ ನೋಡು, ನಾವು ಎಷ್ಟು ಉಪಕಾರ ಮಾಡಿದ್ವಿ. ಆ ಉಪಕಾರಕ್ಕರ ಪ್ರತ್ಯುಪಕಾರ ಮಾಡ್ಬೇಕಿಲ್ಲ. ನಮಗೆ ಅಪಕಾರನ ಬಗದ್ ಹೋದ್ಲು ತಗೋ. ಯಾಕ ನಮ್ಮ ತಂಗಿ ಎದ್ರ ಕಡಿಮೆ ಇದ್ಲು. ನಮ್ಮ ತಂಗಿ ತಗೊಂಡ್ರೆ ಹಾಕಿದ್ದಿಲ್ಲನ ನಿಮ್ಮ ತಂಗಿಗೆ. ವೀರ, ನಮ್ಮ ತಂಗಿ ಏನು ತೊಗೊಳಂಗಿಲ್ಲ ಅಂದ್ಲ.
ಮತ್ತು ಆಕಿ ಮಗ ಒಲ್ಲೆ ಅಂದ್ರೆ ಪಾಪ ಆಕಿನಾರ ಏನು ಮಾಡೋಕ್ಕಾಗತ್ತೆ ಹೇಳಿ ನೋಡುನು. ಒತ್ತಾಯ ಮಾಡಿ ಲಗ್ನ ಮಾಡೋಕ್ಕಾಗತ್ತಾ? ಅಯ್ಯೋಯ್ಯೋಯ್ಯೋ ನಿಮ್ ತಲಿ ಬಟಾಟಿಗೆ ತಗೋ. ಅದೆಲ್ಲ ನಿಮ್ ತಂಗಿ ನಾಟಕ. ಬಡ್ರು ಅದೀವಿ, ಬಡ್ರು ಮಂಟಂದು ಎದಕ್ ತೆಗಿತಾ? ಅದಕ್ಕೆ ದೊಡ್ಡ ಶ್ರೀಮಂತಿಗಿಂದು ಹೆಣ್ ತೆಗಿಬೇಕಂತೇಳಿ ನಮಗ ನೈಸ್ ಮಾಡಿ ತಲೆ ಮ್ಯಾಗ ಐಸಿ ತೋರ್ಲ ನಿಮ್ ತಂಗಿ. ನಮ್ಮ ತಂಗಿ ಏನು ಅನ್ನೋದು ನನಗೆ ಗೊತ್ತೈತಿ. ನಮ್ಮ ತಂಗಿ ಯಾವತ್ತೂ ಹಂಗತಿ ಮಾಡೋಕ್ಕೆಲ್ಲ. ಆಕಿ ಮಗ ಮತ್ತು ಒಲ್ಲೆ ಅಂದ್ರೆ ಆಕಿ ಏನು ಮಾಡೋಕ್ಕಾಗತ್ತೆ ಹೇಳು? ಈಗ ಒತ್ತಾಯ ಮಾಡಿ ಲಗ್ನ ಮಾಡ್ದತೀನಿ ಅಂತ ಅನ್ನಕ್ಕಾಗತ್ತಾ? ಹಂಗತಿ ಮಾಡಿದ್ರೆ ಒತ್ತಾಯ ಮಾಡಿ ಲಗ್ನ ಮಾಡ್ಕೊಟ್ವಿ. ಈಗ ನಮ್ಮ ಮಗಳು ಅವ್ನು ಕೂಡ ಚಂದಗಿರ್ತಾಳ ಅನ್ನೋ ಗ್ಯಾರಂಟಿ ಏನು? ಹೌದಿಲ್ಲ? ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ತಂಗಿ ಬ್ಯಾಡ ನೋಡುನ್ ತಡಿ ಅಂತೇಳಿ ಹಂಗೆ ಅಂತಿಟ್ಟು ಹೋಗ್ಯಾಳ. ಬ್ಯಾಡನು ಅಂದಿಲ್ಲಕಿ ಪೂರ್ತಿ ಅಂತಿಟ್ಟು ಹೋಗ್ಯಾಳ. ಇನ್ನು ನನ್ನ ಮಗನ ಕೂಡ ಇನ್ನೊಂದು ಮಾತು ಮಾತಾಡ್ತೀನಿ ಅಂತೇಳಿ. ಎಲ್ಲ ಗೊತ್ತೈತ ನನಗೆ. ಈ ಹಂಸಂಗಿ ಆಟ ನನಗೆಲ್ಲ ಗೊತ್ತಾಕವ್. ಬೀರ ನಿಮ್ಮ ಅತ್ತೆ ಏನಂತ ಗೊತ್ತನ? ಅಯ್ಯ ನನ್ನ ಸೊಸಿಗೆ ಚಲೋ ಮಂಟಾನ ಹುಡುಕ್ರವ ಇಲ್ಲ, ನಾನು ಹುಡುಕ್ತಿರ್ತೀನಿ. ಆಕಿಗೆ ಏನು ಕೊಡ್ತಿರ್ಲಾರ್ದಂಗ ಲಗ್ನ ಮಾಡ್ಕೊಡ್ತೀನಿ ಅಂತ ನೋಡು. ಅಣ್ಣ ಅದಾವ ಇನ್ನೂ ಬದುಕೀನಿ. ಇನ್ನೊಬ್ರು ಭಿಕ್ಷೆ ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬೇಕಿಲ್ಲ ನೀನು. ನಾ ಏನೂ ಅಲ್ಲಿಲ್ಲಪ್ಪ, ಗಪ್ ಚುಪ್ಪ ಜ್ಞಾನ. ಮತ್ತಾಕಿ ಸಕ್ಕುಬಾಯಿ ಅದಕ್ಕೆ ಅತ್ಯ ಶೋಭಾನ ಪದ ಹಾಡಕೊಂಡ. ಸುಮಿತ್ರವ ಬೇಕಾದಂಗ ಹೇಳಿ ತನ್ನ ಮಗಗ ಒಪ್ಪಿಸ್ಬೋದಿತ್ತು. ನಮ್ಮನ್ನ ನನ್ನ ಕಷ್ಟ ಕಾಲದಾಗ ನೋಡ್ಕೊಂಡನಪ್ಪ, ಅವನ್ನ ರಿಣ ತೀರ್ಸಾಕ ಇದೊಂದು ಅವಕಾಶ ಸಿಕ್ಕೈತಿ, ಒಳ್ಳೆ ಅನ್ನಕ್ಕೆ ಹೋಗ್ಬೇಡಪ್ಪ ಅಂತೇಳಿ ಅನ್ಬೋದಿತ್ತು. ಅವ ಒಳ್ಳೆ ಅಂದ್ಲ ಅನ್ನಂತ ಈಕಿ ಸುಮ್ಮನೆ ಆಗ್ಬಿಟ್ಲ. ಮೊದ್ಲೇಕ ಅತ್ತಿಗೆ ಮನಸ್ಸಿಲ್ ಬಿಡ್ಬೇ, ಮ್ಯಾಗ ನಾಟಕ ಆಡ್ತಾಳಕಿ ಅತ್ತಿ. ಇದನ್ನ ನಂಬ್ಕೊಂಡು ನಮ್ಮಪ್ಪ ಕುಂದಿರ್ತಾನ. ಆತ್ ತಗೋ, ಕೈಯಾಗ ಒಂದು ಚೊಂಪ್ ಕೊಟ್ಟು ಹೋದ್ರ ಅವ್ರು ನಮಗೆ. ನಮ್ದು ಹೋತು ಒಟ್ಟು 1 ಎಕರೆ ಹೊಲಾನು ಹೋತ. ನಮ್ಮ ಮನ್ಯಾಗ ಇಟ್ಟು ದಿನ ಜೋಪಾನ ಜತ್ನ ಆಗಿನೂ ಹೋದ್ಲು. ಉಂಡು ಹೋದ್ರು ಕೊಂಡು ಹೋದ್ರು. ಆತ್ ತಗೋ. ನೋಡಿಲಿ, ನೀ ಏನೋ ದುಡಿದು ಗಳಿಸಿದ್ದು ಹೊಲ ಅಲ್ಲ, ನಿಮ್ಮ ಅಜ್ಜ ಮುತ್ಯಂದು ದುಡಿದು ಗಳಿಸಿದ್ದು ಹೊಲ ಅಲ್ಲದು. ನಾನು ಸ್ವಂತ ನನ್ನ ಕೈ ಮ್ಯಾಗ ಹಿಡಿದಿದ್ದು ಹೊಲ ಮಾರೀನಿ, ನಮ್ಮ ತಂಗಿನ ದವಾಖಾನೆ ತೋರಿಸೀನಿ. ಇದನ್ನ ಯಾರು ಮಾತಾಡ್ತಕ್ಕದಂತಾದ ಅವಶ್ಯಕತೆ ಇಲ್ಲ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಇನ್ನೊಂದು ಮಾತು ಈ ಮನ್ಯಾಗ ಏನು ಮಾತಾಡುವಂಗಿಲ್ಲ. ನಮ್ಮ ತಂಗಿ ಬಗ್ಗೆ ಮಾತಾಡಿದ್ರೆ ಮತ್ತೆ ಪರ್ಕಾಕತ್ ನೋಡು. ಅಪ್ಪ ಊಟ ಮಾಡಿ ಹೋರಿ. ನೋಡು ಸಿಟ್ಟು ಬಂತು, ಹೆಂಗೆ ಓಡ್ಬೋದು ನೋಡು ಬೀರ ನಿಮ್ಮಪ್ಪ. ಅಲ್ಬೇವ ಅಪ್ಪಗೆ ಹೊಟ್ಟೆ ಭಾಳ ಹಸ್ತೈತೆ ಅಂತಂದ ಊಟ ಮಾಡಿಂದರ ಮಾತಾಡ್ಬೇಕಿಲ್ಲ. ಅಲ್ಲ, ಊಟ ಮಾಡ್ಲಾರ್ದ ಹಂಗೆ ಹೋದ ಅಪ್ಪ. ನೀ ಸುಮ್ ಕುಂದ್ರು. ಅವೇನು ಉಪವಾಸ ಇರ್ತಾನ? ಎಲ್ಲರ ಚಾದ ಅಂಗಡಿಯಾಗ ಹೋಗಿ ಬಜಿನಾರ ಉಪ್ಪಿಟ್ಟಾರ ತಿಂದು ಬರ್ತಾನೆ ಸುಮ್ಮರು. ನಮ್ಮ ಹೊಟ್ಟೆ ಉರಿಯಾಕತ್ತತಿ. ಕಲ್ಪನಾ ಆರಾಮದಿಯಾ ಅಯ್ಯವ? ಅಯ್ಯೋ ಎದಕ್ಕೆ ಫೋನ್ ಹಚ್ಚಿಬಿ ನೀನು? ಯಾರ ಜೊತೆ ಮಾತಾಡಕತ್ತಾಳ ಬಸ್ಲಿಂಗಿ? ತಡಿ, ಹೊರ ಬಂದು ಕದ್ದ ಮುಚ್ಚಿಲೆ ಮಾತಾಡಕತ್ತಾಳ. ತಡಿ, ಏನೈತೆ ನೋಡಿ ಬಿಡ್ತೀನಿ. ಏನಾರ ಹುಳ್ಳಕ್ಕೆ ಸಿಗಬೋದಿಕ್ಕಿದ. ಯವ್ವ ಕಲ್ಪನಾವ, ಲಗ್ನ ಆಗಿಯಲ್ಲಿ ಈಗ ಆರಾಮದಿ ಇಲ್ಲ? ಆರಾಮಾಗಿದ್ದೀನಿ. ನನ್ನ ಪಾಡಿಗೆ ನಾ ಇದ್ರು ಎದಕ್ಕೆ ಹೊಳಮಳ ಫೋನ್ ಹಚ್ತಿ? ನನ್ನ ಜೀವನ ಅಂಕರು ಹಾಳು ಮಾಡಿ ನೀನು. ಮತ್ತು ನನಗೆ ಫೋನ್ ಹಚ್ಚಿ ನಮ್ಮ ತಲೆ ತಿನ್ನಕ್ಕೆ ಹೋಗಬೇಡ ನೀನು. ನೋಡಿಲ್ಲ, ಈ ಮನ್ಯಾಗ ನನಗೆ ಯಾರೂ ಇಲ್ಲ ಅಂತೇಳಿ ನಾನು ಲಗ್ನ ಆಗಿ ಬಂದೀನಿ. ನೀ ನನಗೆ ಹೊಳಮಳ ಫೋನ್ ಹಚ್ಚಕ್ಕೆ ಹೋಗಬೇಡ. ನಾ ಈ ಮನ್ಯಾಗ ಆರಾಮಾಗಿದ್ದೀನಿ. ಆತು. ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಅತ್ತೆ ಇರೋದು ಚಂದ ನೋಡ್ಕೊತಾರೆ ಇಲ್ಲ? ಚಂದ ನೋಡ್ಕೋತಾರ. ಏನೋ ಒಂದು ಸುಳ್ಳೊಂದು ಸೊಟ್ಟೊಂದು ಹೇಳಿ ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡಕತ್ತೀನಿ. ನೀವು ಹೊಳಮಳ ನನಗೆ ಫೋನ್ ಹಚ್ಚಕ್ಕೆ ಹೋಗಬೇಡ ಬೇ. ಒಂದು ದಿವ್ಸ ರೊಕ್ಕನಾರ ಕಳಿಸೇ ಯವ್ವ, ನನಗೂ ಯಾಕೆ ದುಗಾಡ್ ಬಂದಂಗೆ ಆಗೈತಿ. ದವಾಖಾನೆ ತೋರಿಸ್ತೀನಿ. ನಾ ಎಲ್ಲಿಂದ ತರಲಿ ರೊಕ್ಕನ? ನನ್ನ ಹತ್ರ 1 ರೂಪಾಯಿ ಇಲ್ಲ. ಈಕೆ ರೊಕ್ಕ ಅಂತ ಅಯ್ಯ ಆಸ್ತಿವ ನನ್ನ ಲಗ್ನ ಆಗಿ ರೊಕ್ಕಕ್ಕೇನು ಕಡಿಮೆ? 10,000 ರೂಪಾಯಿ ಕಳಿಸವ. ನಮ್ಮ ಶಾಣೆದಲ್ಲ, ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ. ಈಗ ಹೆಂಗೆ ರೊಕ್ಕ ಕೇಳಿ? ನಾ ಬೇರೆ ಈ ಮನ್ಯಾಗ ಸುಳ್ಳು ಹೇಳಿ ಬದುಕಾಕತ್ತಾನೆ. ನಿನಗೆಲ್ಲ ಬಿಡಿಸಿ ಹೇಳಕ್ಕಾಗಿಲ್ಲ. ನನ್ನ ಹತ್ರ ರೊಕ್ಕಿಲ್ಲ, ನಮಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ. ಎಲ್ಲ ಇವಳ ಅದೇನಂತೆ ಬಾಯ್ ಬಿಡ್ತಾಳ ಅನ್ನೋರೊಳಗೆ ಗಪ್ ಮಾಡಿಬಿಟ್ಲಲ್ಲ. ನಾನು ಅನ್ಕೊಂಡಿದ್ದೆ ಬರೋಬ್ಬರಿ ಐತಿ. ಇದು ತಿರುಬೋಕಿ ವಂಶದ ಅಧ್ಯಕ್ಷೆ ಅಂತೇಳಿ ನನಗೆ ಮೊದಲ ಗೊತ್ತಿತ್ತು. ನಮ್ಮ ಅತ್ತಿನ ನಮ್ಮ ಮಾವನ್ನ ಬಕ್ರ ಮಾಡಕ್ಕಂಕ್ರು ಬಂದಾಳ. ಒಟ್ಟು ನನಗಂಕ್ರು ಸುಳ್ಳು ಸಿಕ್ತು. ಈಕಿ ಬೋಕಿ ಅಂತೇಳಿ ಕನ್ಫರ್ಮ್ ಆತ. ಮುಂದೆ ನೋಡಕಂತೆ ಎದುರು ಜಾಡ್ ಹಿಡ್ಕೊಂಡು ಹೊಕ್ಕಿನಿ, ಸಿಗತಿ ನೋಡ. ಡೌಲಿ ಎಷ್ಟು ಡೌಲ್ತನ ಮಾಡ್ತಾಳ ನೋಡು. ಹಿಂದೆಗಡೆ ಐತಿ ನಿಂದು ಮಾರಿ ಹಬ್ಬ. ಶ್ರೀಮಂತರಂತ ಶ್ರೀಮಂತರು. ಇಂಥ ಡೌಲ್ಯಾರ ನೀಸ್ ಮಂದಿ ನೋಡಿಲ್ಲ ನಾನು. ಊರು ಡೌಲಿ ಬಾ ಪೂರ್ತಿ ಪತ್ತೆ ಹಚ್ಚಿ ನಿನ್ನ ಅಯ್ಯ ಬಾಂಡೆ ತಿಕ್ಕ ಕಚ್ಲಿಕ್ಕಂದ್ರೆ ನನ್ನ ಹೆಸರು ರೇಣವನ ಅಲ್ಲ. ಇಲ್ಲ, ಇನ್ನ ಫೋನ್ ಹಚ್ಚಕ್ಕೆ ಹೋಗ್ಬೇಡ. ನನಗೆ 10,000 ರೂಪಾಯಿ ಕೊಡೋಕ್ಕಾಗಿಲ್ಲ. 3,000 ರೂಪಾಯಿ ಕೊಡ್ತೀನಿ ನೋಡು. ನನ್ನ ಗಂಡನ ಕಡೆ ಸುಳ್ಳು ಒಂದು ಸೊಟ್ಟು ಅಂತೇಳಿ 3,000 ರೂಪಾಯಿ ಇಸ್ಕೋತೀನಿ. ಆಯ್ತಾ? ಕಳಿಸ್ತೀನಿ ಅಂತ ನೀವು ಹೊಳ ಫೋನ್ ಹಚ್ಚಕ್ಕೆ ಹೋಗ್ಬೇಡ ನನಗೆ. ಇಲ್ಲ ಯವ್ವ, ನೋಡಿಲಿ, ನೀ ಆರಾಮಾಗಿರು. ಆದಷ್ಟು ಲಗುನ ಯವ್ವ ಎಲ್ಲ ಬಾಚ್ಕೊಂಡ್ ಬಂದ್ಬಿಡು. ಇನ್ನೊಂದು ಮೈತಾನ ಹುಡುಕಿಟ್ಟಿನಿ. ಮತ್ತೆ ಅದ್ರ ಮ್ಯಾಕನ್ ಹಾಕೋಣಂತ. ಅಲ್ಲಿ ಎಲ್ಲ ಲಗುನ ಕೆಲಸ ಮುಗಿಸ್ಕೊಂಡು ಬಾಚ್ಕೊಂಡು ಲಗುನ ಬರ್ಬೇಕು ನೋಡುವ.
ಹಂಗ ಕೆಲಸ ಆಗಂದ್ರೆ ಲಗು ಕೆಲಸ ಪಾಸ್ ಆಗತ್ತನ ಅದಕ್ಕೂ ಟೈಮ್ ಹಿಡಿತೈತಿ ಒಂದಿಷ್ಟು ಇಡು ಫೋನು ಈ ಮನ್ಯಾಗ ಒಂದಿಷ್ಟು ಮಂದಿ ಇದು ಕಣ್ಣು ನನ್ನ ಮ್ಯಾಗ ಐತಿ ಹಾ ಇಡು ಫೋನು ಹುಷಾರಿ ಅವ್ವ ನಾ ಯಾರು ಕೂಡ ಮಾತಾಡಕತ್ತಿದ್ದಿ ಓ ಅದ ಅದು ಹ್ಮ್, ಅದು ನಮ್ಮ ದೂರಿಂದ ರಿಲೇಷನ್ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಒಂದು 5000 ಕೊಡಿ ಅಕ್ಕ ಅಂತ ಕಾಲ್ ಮಾಡಿದ್ರು ನಾನು ಕಳ್ಸೋಣ ಅಂದ್ರೆ ನಂದು ಅದೇನೋ ಬ್ಯಾಂಕಿನ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಪಾಪ ಕಷ್ಟದಾಗ ಅದರಲ್ಲ ರೀ ಒಂದು 5,000 ರೂಪಾಯಿ ಕೊಡೋಕ್ಕಾಗತ್ತಾ ಕಲ್ಪು ನೀ ಕೇಳೋದು ಹೆಚ್ಚ ನಾ ಕೊಡೋದು ಹೆಚ್ಚ ಕೊಡ್ತೀನಿ ತಗೋ 5,000 ರೂಪಾಯಿ ಅಲ್ಲ ನಾ ಎಲ್ಲ ಕೊಡ್ತೀನಿ ಕಲ್ಪು ಎಷ್ಟು ಚಂದ ಕಾಣಕತ್ತೀಯ ಈ ಡ್ರೆಸ್ನ್ಯಾಗ ಕಲ್ಪು ಒಟ್ಟ ಅಂಗಡಿಗೆ ಹೋಗ್ಬಾರ್ದು ಅನ್ಸಕತ್ ಬಿಟ್ಟತಿ ಇಲ್ಲೇ ನಿನ್ ನೋಡ್ಕೊಂತ ಕೂಡ್ಬೇಕು ಅನ್ಸಕತ್ತೈತೆ ಕಲ್ಪು ನನ್ನ ನೋಡ್ಕೊತ ಕೂತ್ರಿ ಅಂದ್ರೆ ಹೊಟ್ಟೆ ಹೆಂಗೆ ತುಂಬುತ್ತೆ ನಿಮ್ಗೆ ಕೆಲಸ ಮಾಡಿದಾಗೆಲ್ಲ ಕೈ ತುಂಬ ಸಂಬಳ ಬರೋದು ಅಂಗಡಿ ಕದ ಹಾಕೊಂಡು ಕುಂತಾರೆ ನಡಿತೈತೆ ನಮ್ದು ಮುಂದೆ ಭವಿಷ್ಯ ಐತಲ್ಲ ನಮ್ದು ನಮಗೂ ಮಕ್ಕಳು ಮರಿ ಆಗ್ತಾವು ಅವಾಗ ಏನು ಮಾಡ್ತೀರಾ ಹೌದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಮತ್ತೆ ನೀವು ತಪ್ಪು ತಿಳ್ಕೊಬಾರ್ದಾ ಇಲ್ಲ ಹೇಳ ಕಲ್ಪು ಅಂದಂಗ ನಿಮ್ಮ ಹೆಸರಲ್ಲಿ ಎಷ್ಟು ಆಸ್ತಿ ಬರ್ಬೋದು ಒಂದು 3-4 ಎಕರೆ ಬರ್ತತನ ನಮ್ಮಪ್ಪ ನಮ್ಮ ಉಷ್ಟ್ರಿ ಅಂದ್ರೆ ಒಂದು 2 ಸೈಟ್ ಬರ್ಬೋದು ಅಂತ ನಮ್ಮವ್ವ ಬಂಗಾರ ಜಗ್ಗು ಗಳಿಸ ಗೊತ್ತ ನಿನಗೆ ಹೌದಾ ಆಕಿ ಯಾರ ಮುಂದೆ ತೋರಿಸಿಲ್ಲ ಗೊತ್ತನ ಅಯ್ಯೋ ನೀ ಆಕಿನ ಅಷ್ಟು ಹಸಮನಿ ಅನ್ನಕ್ಕೆ ಹೋಗ್ಬೇಡ ಜಗ್ಗು ಗಳಿಸ ನಮ್ಮವ್ವ ಬಂಗಾರನ ಅಂದ್ರ ಅತ್ತಿನ ನನ್ನ ಬುಟ್ಟಿಗಿನ್ನೂ ಹಾಕೋಬೇಕಾತು ಮಸ್ಲತ್ ಮಾಡಿ ಅತ್ತಿ ಬಂಗಾರ ಹೊರಬೇಕು ಇವನ ಹೆಸರಲ್ಲಿ 3-4 ಎಕರೆ ಹೊಲ ಬರುತ್ತೆ ಇವೊಂದೊಂದಿಟ್ಟು ಹೊಲ ಮಾರಿ ಸುಟ್ಟು ತೊಗೊಂಡು ರೈಟ್ ಹೇಳಿದ್ರೆ ಆತ ಆದಷ್ಟು ಲಗು ಕೆಲಸ ಮುಗಿಸ್ಬೇಕು ನಾನು ಆದರೂ ಅತ್ತಿಯರು ಎಷ್ಟು ಸಿಂಪಲ್ ಆಗಿದಾರಲ್ಲ ಹಂಗಾಗಿ ನಮ್ಮವ್ನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ ಆಕಿ ನಮ್ಮ ತಮ್ಮನ ಹೆಂಡತಿ ರೇಣವ್ವ ಭಾಳ ಬೇಕಿದಾಳ ಆಕಿ ಮ್ಯಾಗ ಒಂದು ಕಣ್ಣು ಇಡು ಸರಿ ಆಯ್ತಾ